ಇದೇ ಬರುವ 26ನೇ ತಾರೀಕು ಅಮಿತ್ ಶಾ ಹುಬ್ಬಳ್ಳಿಗೆ ಬರುವಂಥ ಸಾಧ್ಯತೆ ದಟ್ಟವಾಗಿದೆ. ಯಾಕೆ ಬರ್ತಾ ಇದ್ದಾರೆ ಅಂತಂದರೆ, ಹುಬ್ಬಳ್ಳಿಯಿಂದ ಏನು 7 ಕಿಲೋಮೀಟರ್ ಅಂತರದಲ್ಲಿ KLA ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ, ಅಲ್ಲಿ ಉದ್ಘಾಟನೆಗೆ ಬರ್ತಾರಂತ ಸುದ್ದಿ. 700 ಜನರಿಗೆ ಮಾತ್ರ ಅವಕಾಶ. ಅದರ ಕೋರೆ ಏನು ಮಾಡ್ತಾರೆ, MLA MLC ತಮಗೆ ಬೇಕಾದವರು XMLA ಮತ್ತು KLA ಡೈರೆಕ್ಟರ್ಗಳು, ಪ್ರಿನ್ಸಿಪಾಲ್ಗಳು, ಮಹಾರಾಷ್ಟ್ರದ ಮಂತ್ರಿಗಳು, ತಮಗೆ ಯಾರು ರಾಜಕೀಯ ಅನುಕೂಲ ಮಾಡಿದವರು ಪ್ರಭಾವಿಗಳಿಗೆ ಮಾತ್ರ ಇವರು ಅವಕಾಶ ಕೊಡೋದು. ಗಪ್ಚುಪ್ ಬಂದು ಗಪ್ಚುಪ್ ಹೋಗೋರು. 300 MBBS ಸೀಟ್ ಸಿಕ್ಕಿದವಲ್ಲೇ 4ನೇ ವರ್ಷದ್ದು. ಒಂದು ಸೀಟಿಗೆ 50 ಲಕ್ಷ ಹಿಡಿದ್ರೆ ಎಷ್ಟು ಕೋಟಿ ಆತ. ಇಲ್ಲಿ ಮಾತ್ರ ಒದ್ದಾಡತ್ತಾರೆ. ಬೆಳಗಾವದಲ್ಲಿ 200-2,500 ಕೊಡಲಿಲ್ಲ. ಅಮಿತ್ ಶಾನ ಯಾಕೆ ಕರ್ಸತ್ತಾರ ಅಂತಂದ್ರೆ, ಕೋರೆ ಮೋದಿ ಇಲ್ಲ ಅಂತಂದರು, ಸಣ್ಣ ಮೆಡಿಕಲ್ ಕಾಲೇಜ್ನ ಬರೋಂಗಿಲ್ಲ. ಅಮಿತ್ ಶಾ ಒಪ್ಸರು. ಅವ್ರು ತಕ್ಷಣ ತೊಗೊಂಡು ಹೋಗ್ತಾರೆ, ತಮಗೆಲ್ಲ ಗೊತ್ತಿದೆ. ಇನ್ನು ಮುಂದಿನ ಕಾಲಿಗೆ ಏನು ಮಾಡೋದು, MP ನಮಗೆ ಟಿಕೆಟ್ ಅಂತ ಕೇಳೋದು, ನಂತರ MLA ನನ್ನ ಮಗನಿಗೆ ಅಮಿತ್ ಕೋರೆಗೆ ಮಾಡಂತ ಅನ್ನೋದು, ಅಥವಾ ದೀಪ್ತಿ ಕೋರೆಗೆ ಅಲ್ಲಿ ಮಾಡಿ MLC ಮಾಡಂತ ಬೆನ್ನತ್ತೋದು. ಇದೇ ಕೋರೆ ಪ್ರಾಫಿಟ್ ಎಲ್ಲ ಏನೂ ಮಾಡಂಗಿಲ್ಲ. ಅದಲ್ಲದೆ ಏನೊಂದು 400 ಎಕರೆ ಅಲ್ಲಿ ಮತ್ತೆ ಕಬ್ಜಾ ಮಾಡಕ್ಕೆ ಹೋಗಿ 40 ಎಕರೆ ಏನೋ ತೊಗೊಂಡಾರ. ಅಲ್ಲಿನ ಪ್ಲಾಟ್ ಹಾಕೋರು ಅಥವಾ ಇನ್ಯಾವುದೋ KLAದು ಮಾಡೋರು. 7-8 ಸಾವಿರಕ್ಕೆ ಅಲ್ಲಿ ಒಂದು ಪ್ಲಾಟ್ ಕೇಳತ್ತಿತ್ತು. ಆದ ನಂತರ ಅಲ್ಲಿ 50,000 ಸಹಿತ ಪ್ಲಾಟ್ ಕೊಡ್ಲಿಕ್ಕೆ ತಯಾರಿಲ್ಲ. ಪ್ಲ್ಯಾನ್ ಪ್ರಭಾಕರ್ ಕೋರೆ ಪ್ಲ್ಯಾನ ಯಾರು ಉಪಕಾರ ಮಾಡಿರ್ತಾರೆ ಅವ್ರಿಗೊಂದು ಆಮಂತ್ರಣ ಪತ್ರಿಕೆ ಕೊಡೋದು ಮತ್ತು ದೊಡ್ಡಷ್ಟು ಹೇಳೋದು, ನಾನು ನಿಮ್ಗೆ ಅಮಿತ್ ಶಾ ಮತ್ತು ಅಮಿತ್ ಶಾ ಅಂದ್ರೆ ಒಬ್ಬ ನೀವು ಹೋಗ್ಬೇಕಾದ್ರೆ 2 ಮಂದಿ ಸಹಿ ಅವರೆಲ್ಲ ಮತ್ತೆ ಚೆಕ್ ಮಾಡೋರು. ಅಂದರೆ ಒಬ್ಬ ಹೋಗ್ಬೇಕಾದ್ರೆ 3 ಮಂದಿ ಇವ್ರು ನನಗೆ ಗೊತ್ತಿತ್ತಂತ. ಅಷ್ಟು ಸ್ಟ್ರಿಕ್ಟ್ ಇರಲಿ. ಎಲ್ಲ ಆಗೈತಿ, ಈಗ ಯಾಕಂತ ಕೇಳ್ಬೋದು. ಮುಂದೆ 2029 MP ಚುನಾವಣೆ, ಪದ್ಮಶ್ರೀ ಒಂದು ಅವಾರ್ಡ್ ಕೊಟ್ಟದೊಂದು ಉಪಕಾರ ಒಂದು ಐತ್ಲ, ಅದು ಸ್ಮರಣೆ. ಮತ್ತು ಮುಂದೆ ಕೋರಿನ ಪ್ಲ್ಯಾನ್ ಏನು, 2028ರಲ್ಲಿ ಒಂದು ನನ್ನ ಕಡೆಯಿಂದ ಒಂದು 8-10 ಮಂದಿರ MLA ನಾ ಹೇಳಿದವ್ರು ಕೊಡ್ಬೇಕು, ಅವ್ರು ಆರಿಸಿ ಬರ್ಬೇಕು. ಅದಕ್ಕೆ ದುಡ್ಡೇನು ಕೊಡಬೇಕಾಗಿಲ್ಲ, ನಾನೇ ಕೊಡ್ತೇನೆ. ಅಂದರೆ ರಾಜಕೀಯ ಹಿಡಿತ ಬೇಕಾಗೈತಿ. ಈಗ ಎಲ್ಲ ಮುಗ್ದೈತಿ. ಈಗ ರಾಜಕೀಯ ಹಿಡಿತಿತ್ತಂದ್ರೆ ಇನ್ನಷ್ಟು KLA ಬೆಳವಣಿಗೆ ಮಾಡಬೇಕಂತ. ಕೋರೆ ಪ್ರಾಫಿಟಲ್ಲಿ ಏನೂ ಮಾಡೋಂಗಿಲ್ಲ ಅಂತ ನಾವು ಈಗಾಗಲೇ ಭಾಳ ಸಲ ಹೇಳಿದ್ದೇವೆ. ಇನ್ನೊಂದು ಕಡೆಗೆ ಕೌಟಿಮಠನ ಪರಿಸ್ಥಿತಿ ಏನಾಗೈತೆ, ಮಾಂತೇಶ್ ಕೌಟಿಮಠಂದ ಒಂದು ಸಣ್ಣ ಲೆಟ್ರಲ್ಲಿ ನಡೆಯುವತ್ತು KLA. ಇವ್ರ ತಂದೆ ಬಿಟ್ಟು ಕೊಟ್ಟ ಜಾಗದಲ್ಲಿ ಪ್ರಭಾಕರ್ಗೆ ಬರೋ ಕೂತರು. ಅವ್ರು ಬಿಟ್ಟು ಕೊಟ್ಟ ಜಾಗದಾಗ ಅಮಿತ್ ಕೋರೆ ಕೂತ. ಅದರಲ್ಲಿ ದೀಪ್ತಿ ಆರಾಧ್ಯದ ನಡೆಯತ್ತಿತ್ತಲ್ಲ ಎಲ್ಲ. ಒಂದು ಲೆಟ್ರ್, ಸಾದಾ ಅಡ್ಮಿಷನ್ ಲೆಟ್ರ್ ನಡಲಿಲ್ಲ. ಕಸದ ಬುಟ್ಟಿ ಹೋಗಿದ್ರು. ಯಾರ್ದು? ಮಾಂತೇಶ್ ಕೌಟಿಮಠನ ಪರಿಸ್ಥಿತಿ ಅದು. ಮಾಂತೇಶ್ ಕೌಟಿಮಠ ಹೆಂಗೆ ಆಯ್ದ್ರೆ ಆಯಿತು, ಇಲ್ಲಾದ್ರೆ ಇಲ್ಲ, ಹೆಚ್ಚು ತಲೆ ಕೆಡ್ಸ್ಕೊಂಗಿಲ್ಲ. ಆದ್ರೆ ಅದನ್ನು ಹುಚ್ಚು ಬಂದು ಕೂತಿತ್ತಪ್ಪ, ನಮಗೆ ಸಂಭಾಳ್ಸೋಕ್ಕಾಗತ್ತು, ಏನು ಮಾಡೋದು ಅಂತ ಮತ್ತೆ ಇಲ್ಲಿ ಸಮಾಧಾನ ಹೇಳೋದು. ನಿಂದಿದ್ರೆ ಏನು ಹೇಳ ಅನ್ನೋದು. ಯಾವ ಪಾಪ ಬೇರೆ ಅವನ್ನ ಕರ್ಕೊಂಡು ಹೋಗಿದ್ದ ಗೌಡೊಬ್ಬ. ನೀ ಮುಸ್ಲಿಮ್ರ್ಯಾಕೆ ಕರ್ಕೊಂಬಂದಿ? ಅಲ್ಲೇ ಯಾರಿಗೆ ನೀವು ಕೆಲಸ ಆಗ್ತಿತ್ತಾನೆ ಹೇಳಿ, ಮುಸ್ಲಿಮ ಅದು ಇದು ನಿಮಗೇನು ಸಂಬಂಧ ಐತೆ? ಅದು ಯಾರೋ ಒಂದು ಅಡ್ಮಿಷನ್, ಅದು ಸಣ್ಣ ಅಡ್ಮಿಷನ್. ಅವ್ರು ಏನು ಮಾಡಿದ್ರು, ಕೌಟಿಮಠಕ್ಕಿಂತ ಕೆಳಗಿರ್ತಾರಲ್ಲ ಕ್ಲಾರ್ಕನ್ನ ಹಿಡ್ಕೊಂಡು ಅಲ್ಲಿ ಒಳಗೆ ಮಾಡಿಕೊಂಡ್ರು. ಅದೇ ವ್ಯಕ್ತಿ. ಅಂದರೆ ಇಲ್ಲಿ ನಾ ಹೇಳಲಿಕ್ಕೆ ಹೊರಟಿದ್ದು 700 ಕೇವಲ ಆಮಂತ್ರಣ ಪತ್ರಿಕೆ ಕೊಟ್ಟು ಗಪ್ಚುಪ್ ಮಾಡೋದೇನು ಅಗತ್ಯ ಇತ್ತು? ಅವರು ಅಲ್ಲಿಂದ ಬರೋ ಅಂತ ಆಟೋಮೆಟಿಕ್ ಬಂದು ಉದಾಟ ಮಾಡಿ ಹೋಗಿಬಿಡೋರು. ಮತ್ತು ದೇಣಿಗೆ ಕೊಡಬೇಕು, ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಅರ್ಪಣೆ ಮಾಡಬೇಕು, ಮುಂದಿನ ಕಾಲಿಗೆ ಹಾಕ್ಬೇಕಲ್ಲ. ಈ 40 ಎಕರೆ ಏನಿತ್ತಲ್ಲ ಸುತ್ತಮುತ್ತ KLA, ಅದನ್ನು ಮೊದಲೇ ತೊಗೊಂಬಿಟ್ರು ಅವರು. ಕಂಪೌಂಡ್ ಹೊರಗಡೆನೋ ಅವ್ರದ್ದೇ ಐತೆ. ಒಂದೊಂದು ಪ್ಲಾಟ್
ಒಂದು 50,000ಕ್ಕೆ ಮಾರಿದ್ರೆ ಎಷ್ಟು ಆತ? ಅಲ್ಲೇ 600 ಕೋಟಿ ಆಗ್ತೈತೆ. 1 ಎಕರೆಗೆ 20 ಗುಂಟೆ. ಅಂದರೆ ಇಲ್ಲಿ ಕೊಟ್ಟಿದ್ದು ಯಾವುದು? 400 ಎಕರೆ 3,000 ಮಟ್ಟದ ಭೂಮಿ ಅದು. ಅಂದರೆ ಯಾರ್ದೋ ಭೂಮಿ, ಹೆಸರು ಮಾತ್ರ ಇವರು. ಅಮಿತ್ ಶಾ ಮಾತ್ರ ಈ ಸಲ ಏನು ದೊಡ್ಡ ಅಮೌಂಟನ್ನು ಎತ್ಕೊಂಡು ಹೋಗ್ತಾರೆ. ನೋಡ್ತಾ ಇರಿ, ಯಾಕಂದ್ರೆ ಇವ್ರದ್ದು ಅವ್ರದ್ದು ಸಂಬಂಧಿಗೆ ಭಾಳ ಒಳ್ಳೇದಿದೆ. ಇದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋದು ಥಿಯರಿ. ಒಂದು ಕಡೆ ಹ್ಯಾಂಗೆ ನೋಡ್ರೆ ಅಲ್ಲಿ, ಒಂದು ಕಡೆ ಶಿಷ್ಯ ಕೌಟಿ ಮಟ್ಟ ಪರಿಸ್ಥಿತಿ ನೋಡ್ರೆ ಹಿಂಗೆ. ಇದು ಎರಡು ಹೇಳಬೇಕಾಗಿತ್ತು, ಅದಕ್ಕೆ ಈ ವಿಡಿಯೋ ಮಾಡಬೇಕಾಯ್ತು. ಅಂದರೆ ಹಾಸ್ಪಿಟಲಲ್ಲಿ ಎಷ್ಟು 300 ಬೆಡ್ಡಲ್ಲಿ, ಸಾರಿ 750 ಬೆಡ್. ಅಲ್ಲಿ ಪೇಷಂಟ್ ಎಷ್ಟ 150 ಮೇಲೆ ಇಲ್ಲ. ಹಿಂಗೆಲ್ಲ ಹೊರಗಿಂದ ಮಾಡಿ ಎಲ್ಲ ಸಂಭಾಳಿಸೋದು. ಇನ್ನು ಮಲೇಷ್ಯಾದ 100 ಕೋಟಿ ಢಮಾರ್ ಅಂತಲ್ಲ, ಅದಿನ್ನೂ ಚರ್ಚೆದಾಗ ಐತೆ. 17 ವರ್ಷದ ಅಗ್ರಿಮೆಂಟ 10 ವರ್ಷ ಮುರ್ಕೊಂಡು ಹೋದ್ರೆ ಅದರ ಮಧ್ಯಸ್ಥಿಕೆ ಒಬ್ರು ಇದ್ದಾರೆ. ಈಗ ನಾ ಮಾಡಿ ಕೊಡ್ತೇನೆ ಅಂತ ಅವ್ರ ಬೇನೆ ಪ್ರಭಾಕರ್ ಕೋರಿ ಐತಿದ್ದಾರೆ. ಏನಾದ್ರು ಮಾಡಿರಿ ಮತ್ತು 100 ಕೋಟಿ ಹೊಳೆ ಬರುವಂಗೆ. ಮಲೇಷ್ಯಾ 1 ಸೀಟಿಗೆ 1 ಕೋಟಿ ರೂಪಾಯಿ ಕೊಡ್ತಿದ್ರು ಅವರು. 100 ಕೋಟಿ ಆಗ್ತಿತ್ತು 100 ಸೀಟ. ಅವ್ರಿಗೆ ಆದಂಥದ್ದು ಒಂದು ಸಪ್ರೇಟ್ ಅಡಿಗೆ ಮನೆ, ಸಪ್ರೇಟ್ ಎಲ್ಲ ಏನು ತಿಂತಾರ ಅದು. ಒಟ್ಟಾರೆ ಒಳಗಿನ ಸುದ್ದಿ ನಮ್ಗೆ ಕೊಡೋರು ಭಾಳ ಗಟ್ಟಿದಾರ. ಅದಕ್ಕೆ ನಾವು ಕರೆಕ್ಟಾಗಿ ವರದಿಯನ್ನು ಮಾಡಬೇಕಾಗ್ತೈತೆ. ಇಲ್ಲ ದೊಡ್ಡದವ್ರು ಕುಸ್ತಿ ಹಿಡ್ಬೇಕಾದ್ರೆ ಭಾಳ ವಿಚಾರ ಮಾಡಿದ್ರೆ ಹಿಡಿಬೇಕು. ಇಂಥ ಸುದ್ದಿ ಮಾತ್ರ KL ಸುದ್ದಿ ಮಾತ್ರ ನಮ್ಮನ್ನು ಬಿಟ್ಟು ಬೇರೆದವರಿಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪತ್ರಿಕೆ ಹೇಳ್ಕೊಂಡು ಅವನ ಪತ್ರಿಕೆ ಬಂದಿಲ್ಲ. 25 ತಾರೀಕೇನೋ ಬರ್ಬೋದು. ಅಮಿತ್ ಶಾ ಉದ್ಘಾಟನೆಗೆ ಬರ್ತಾರೆ, ಅಲ್ಲಿಂದಲ್ಲಿ ಹೋಗ್ತಾರೆ ಅಷ್ಟೇ, ಹೆಚ್ಚಿಗೇನಿಲ್ಲ. ನಮಸ್ಕಾರ.